ಹಲೋ ಗೈಸ್, ಇದು ನಮ್ಮ ಊರು ಜಾತ್ರೆಗೆ ಹೋಗ್ತಿದ್ದೀವಿ. ಇದು ನಮ್ಮ ಅಕ್ಕವರು, ಇವರು ನಮ್ಮ ಬಾಮೈದವರು, ಇವರು ನಮ್ಮ ಅತ್ತಿಗೆಯವರು. ನಾವೆಲ್ಲರೂ ಕೂಡಿ ಮೇಲೆ ದೇವರಿದೆ ಅಲ್ಲಿ, ಸಾತಿ ಭವಾನಿ ಅಂತ ಅಂತಾರೆ, ಅಲ್ಲಿ ಹೋಗ್ತಿದ್ದೀವಿ. ಇವ್ರು ನೋಡಿ, ಇವರು ಇಲ್ಲಿಬ್ರು ಹೋಗ್ತಿದ್ದಾರೆ. ಬಿಸಿಲು ಜಾಸ್ತಿ ಅಂತ ಓಡ್ತಾ ಇದ್ದಾರೆ, ಭಾಳ ತುಂಬ ಬಿಸಿಲು ಅಂತ ಓಡ್ತಿದ್ದಾರೆ. ಹೋಗ್ತಿದ್ದೀವಿ. ಇಲ್ಲೆಲ್ಲ ತೋರ್ಸೋಕ್ಕಾಗಂಗಿಲ್ಲ ನಿಮಗೆ. ಇಲ್ಲೆಲ್ಲ ಬೆಳಗ್ಗೆ ನಾವು 2ಕ್ಕೆ ಬರ್ತಿದ್ದೀವಿ ಗೈಸ್. ಇವ್ರು ನಮ್ಮ ಅಕ್ಕ ಅವರು, ಬರೀ ವ್ಲಾಗ್ ಮಾಡ್ತಾರೆ. ಇದು ವ್ಲಾಗ್ ಚಾನಲ್ ಇರೋದೇ ನಂದು, ವ್ಲಾಗ್ ಚಾನಲ್ ಇರೋದೇ ನಂದು. ಇವರು ನಮ್ಮ ತಮ್ಮ ವ್ಲಾಗ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲಲ್ಲಿ. ಇವತ್ತು ಏನಂದರೆ ನಮ್ಮ ಊರು ಅಂದರೆ ನಮ್ಮ ಅವ್ವ ಅಪ್ಪರ ಊರು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಇವಾಗ ನಿಮ್ಗೆ ಬಂದಿರಲ್ಲ, ಗೊತ್ತಿದೆ ನಿಮಗೆ, ಇವಾಗಲೇ ನೀವು ನೋಡಿದ್ದೀರಿ. ಹಸ್ಬೆಂಡ್ ಅವರು ಏನಪ್ಪ ಅಂದರೆ ಇಲ್ಲಿ ಬಂದ ವಿಶೇಷ ಏನಂದರೆ ಇಲ್ಲಿ ನಾವು ಬಕ್ರಾ ಕೊಯ್ತಾ ಇದ್ದೀವಿ. ಒಂದಿರಲಿ, ಗಂಡು ಮೇಕೆಗೆ ಬಕ್ರಾ ಅಂತಾರೆ ನಮ್ದ್ರಲ್ಲಿ. ನಾವು याद आहे कोणी काय करा ना सुनने को आदत नहीं. चालूच. ನಮಸ್ತೆ ಎಲ್ರಿಗೂ. ಸೊ ಇವರು ಬಂದುಬಿಟ್ಟು ಹಾಮುಲಾಲ್ ಅಂತ. ಅಮ್ಮನ ಪೂಜೆಯಲ್ಲಿ, ಜಾತ್ರೆಯಲ್ಲಿ ಯಾವಾಗಲೂ ಇವರು ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುತ್ತಾರೆ. ಸೊ ಎಲ್ರಿಗೂ ಒಂಥರ ನಗುಮುಖ ಮಾಡಿ ಹೋಗ್ತಾರೆ. ಹೋಗೋ ಟೈಮಲ್ಲಿ ತುಂಬ ಒಂಥರ ನಗುಮುಖ, ಯಾವಾಗಲೂ ಎಲ್ರಿಗೂ ತಾವು ನಗ್ತಾ ಇರ್ತಾರೆ, ಎಲ್ರಿಗೂ ನಗಿಸ್ತಾ ಇರ್ತಾರೆ. ಸೊ ಫೈನಲಿ ಇವಾಗ ನಾವು ಹೇಳ್ದಂಗೆ ನಾನು, ನನ್ನ ಗಂಡ, ಅಣ್ಣ ಹಾಗೂ ಅತ್ತಿಗೆ, ಹಾಗೆ ನನ್ನ ತಮ್ಮ, ಹಾಗೆ ನನ್ನ ಇನ್ನೊಬ್ಬ ತಮ್ಮ. ಸೊ ನಾವೆಲ್ಲರೂ ಚೆನ್ನಾಗಿ ನಡ್ಕೊಂಡು, ಒಬ್ರೊಬ್ರಿಗೆ ಬೈಕ್ ಮೇಲೆ, ಗಾಡಿ ಮೇಲೆ ಬರೋದು ಸರಿ ಇರಲ್ಲ ಅಂತ ನಾವೆಲ್ಲರೂ ಸೇರಿ ಒಂಥರ, ಅದು ಸ್ವಲ್ಪ ದೂರಾಗಿದೆ. ಸೊ ಹೀಗೆ ಎಲ್ಲರೂ ನಡ್ಕೊತ, ಲಾಗ್ ಮಾಡ್ಕೊತ, ಮಾತಾಡ್ಕೊತ ಬರೋದಿದೆ. ಅದು ಬರೋದು ಮಜಾ ಇದೆ ಅಲ್ವಾ, ಅದು ಬೇರೆಯೇ ಬಿಡಿ. ಸೊ ಇಷ್ಟು ಜನ ಎಲ್ಲರೂ ನಾವು ಬಂದಿದ್ದೀವಿ ಕಾಯಿ ಹೊಡೆಸ್ಕೊಂಡು ಹೋಗೋಕ್ಕೆ, ನಮಸ್ಕಾರ ಮಾಡೋಕ್ಕೆ. ಬಿಕಾಸ್ ಅದು ಒಂದು ಸಾತಿ ಭವಾನಿ ದೇವಸ್ಥಾನ ಅಂತಾರೆ, ತುಂಬ ಸ್ಟ್ರಾಂಗ್ ಆಗಿರುವ ದೇವಿಗಳು ಅಂತಾರೆ. ಸೊ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ನನ್ನ ದೊಡ್ಡಪ್ಪ ಅವರು ಅಲ್ಲಿ ಪೂಜೆ ಮಾಡಿದ್ರು. ಸೊ ಹಾಗೆಯೇ ಅಲ್ಲಿ ಹೋಗಿ ನಾವು ಕಾಯಿ ಹೊಡ್ಸ್ಕೊಂಡ್ಬಂದಿವಿ. ನೆಕ್ಸ್ಟ್ ಬಂದುಬಿಟ್ಟು ಅವರು ಮನೆಯಲ್ಲಿ ನಮಗೆ ಊಟಕ್ಕೆ ಅಂತ ಕರೆದ್ರು. ಸೊ ಅಲ್ಲೇ ಅವ್ರ ಮನೆ. ಸೊ ಅಲ್ಲಿ ಕೂಡ ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿ ಬಂದೀವಿ, ಅಂದರೆ ಮಟನ್ ಬ್ಯಾಟಿಂಗು ಫಸ್ಟ್. ಆ ಜಾತ್ರೆಯಲ್ಲಿ ಫಸ್ಟು ಮಟನ್ ಊಟ ಟೇಸ್ಟ್ ಆಗೋದಂದರೆ ಅದೇ ಅಲ್ಲಿ ಮಾಡಿದ್ದು ಬ್ಯಾಟೇನೆ. ಸೊ ಹಾಗಾಗಿ ಸೂಪರ್ ಇತ್ತು, ಟೇಸ್ಟಿಯಾಗಿತ್ತು. ಸೊ ಎಲ್ಲರೂ, ನಾನು, ನಮ್ಮ ಅಕ್ಕ ಎಲ್ಲರೂ ಸೇರಿ ಊಟ ಮಾಡಿ ಮನೆಗೆ ಬಂದ್ವಿ. ಸೊ ಅಲ್ಲಿ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಒಂದು 10-11 ಗಂಟೆಗೆ ಅಲ್ಲಿ ಮುಗಿಸಿ ನೆಕ್ಸ್ಟ್ ಬಂದುಬಿಟ್ಟು ಕೆಳಗೆ ಅಂದರೆ ದುರ್ಗಾದೇವಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಕೂಡ ಬ್ಯಾಟಿಂಗ್ ಮಾಡ್ಕೊಂಬಂದು ಈಗ ನೆಕ್ಸ್ಟು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಏನಿಲ್ಲ, ಮಸಾಲೆ ಎಲ್ಲ ಅಮ್ಮ ಹಾಗೆ ಅತ್ತಿಗೆ ಎಲ್ಲ ರೆಡಿ ಮಾಡಿದರು ಮಸಾಲೆ. ಸೊ ನಾವು ಜಸ್ಟು ಅಂದರೆ ಎಲ್ಲನೂ ಮಾಡ್ತಾಯಿದ್ದೀವಿ. ಲೈಕ್ ಮಸಾಲ ರೈಸು, ಹಾಗೆಯೇ ಮಟನ್ ಗ್ರೇವಿ, ಮತ್ತು ಲಿವರ್ ಸುಕ್ಕ ಟೈಪು, ಹಾಗೆಯೇ ಮಟನ್ ಸುಕ್ಕ, ಈ ಥರ ಎಲ್ಲ ರೆಸಿಪಿ ಮಾಡಬೇಕು ಅಂತ ನಾನು, ನಮ್ಮ ತಮ್ಮ ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿವಿ. ಸೊ ಅಮ್ಮಗೆ ಕೂಡ ನಾವು ಜಾಸ್ತಿ ಹಚ್ಚಲಿಲ್ಲ, ಬಿಕಾಸ್ ಅವರು ನಮಸ್ಕಾರ ಹಾಕಿದ್ರು ಆ ಟೈಮಲ್ಲಿ. ಅವರಿಗೆ ತುಂಬ ಹೆವಿ ಆಗುತ್ತೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ. ಬಿಕಾಸ್ ನಮಸ್ಕಾರ ಹಾಕಿದವರಿಗೆ ಗೊತ್ತಾಗಿರುತ್ತೆ ಎಷ್ಟು ಅವರಿಗೆ ಬಾಡಿ ಪೇನ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಇತ್ತೀಚೆಗೆ ಅಂದರೆ ಈಗ 3-4 ಇಯರ್ಸ್ ಆಯಿತು ನಾನು ಜಾಸ್ತಿ ಅವರಿಗೆ ಈ ಥರ ಎಲ್ಲ ಆ ಡೇಯಲ್ಲಿ ನಾನು ಕೆಲಸ ಹಚ್ಚಲ್ಲ. ಸೊ ಈ ವರ್ಷ ತಮ್ಮನೂ ಹೇಳಿದ ನಾವಿಬ್ಬರು ಮಾಡೋಣ ಅಂತ ಹೇಳ್ದೆ. ಸೊ ಅವನ ಹೆಲ್ಪು ನಾನು ಇಬ್ಬರು ಸೇರಿ
ಚೆನ್ನಾಗಿ ಮಾಡಿದ್ವಿ. ಆಲ್ಮೋಸ್ಟು ತುಂಬ ಸೂಪರ್ ಆಗಿತ್ತು. ಬಟ್ ಏನಂದರೆ ಖಾರ ಜಾಸ್ತಿ ಆಗಿತ್ತು. ನನಗೆ ಗೊತ್ತಿರಲಿಲ್ಲ, ಮಸಾಲೆಯಲ್ಲೂ ಅವರು ಜಾಸ್ತಿ ಮಸಾಲೆ ಹಾಕಿದ್ರು. ಹಾಗೆಯೇ ಅಮ್ಮ ಹೇಳಿದ್ರು ಖಾರ ಜಾಸ್ತಿ ಇಲ್ಲ, ಹಾಕು ಅಂತ ಅವರೇ 1-2 ಸ್ಪೂನ್ ಜಾಸ್ತಿ ಹಾಕಕ್ಕೆ ಹಚ್ಚಿದ್ರು. ಸೊ ಹೀಗಾಗಿ ಅದು ಸ್ವಲ್ಪ ಖಾರ ಜಾಸ್ತಿ ಆಯಿತು. ಎಲ್ಲರೂ ಕೂಡ ತುಂಬಾ ಮಟನ್ ಸಾರು ಅಂದರೆ ಆಬ್ವಿಯಸ್ಲಿ ಅದು ಖಾರ ಇದ್ರೇ ಒಂಥರ ಟೇಸ್ಟಿ ಆಗಿರುತ್ತೆ. ಸೊ ಇಷ್ಟಪಟ್ಟು ತಿಂದರು. ಹಾಗೆಯೇ ಕೆಲವೊಬ್ರು ಕಷ್ಟಪಟ್ಟು ಕೂಡ ತಿಂದಿದ್ದು ಉಂಟು. ಸೊ ಪರವಾಗಿಲ್ಲ. ಆದರೆ ಮಾತ್ರ ನನಗಂದ್ರೆ ಸೂಪರ್ ಅನ್ನಿಸ್ತು. ಅದು ಆ ರೈಸು, ಮಸಾಲ ರೈಸು, ಆದರೆ ಅದು ಮಟನ್ ಸಾರು, ಸುಕ್ಕ ಎಲ್ಲ ಸೂಪರಾಗಿ ಅನ್ನಿಸ್ತು. ಬೇರೆದವರು ಬೇಕಂತೂ ಹೇಳ್ತಾರೆ, ಕೆಲವೊಬ್ಬರು ಇಷ್ಟ ಆಗಿಲ್ಲ ಅಂತ ಇವಾಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಪರವಾಗಿಲ್ಲ, ಅವ್ರದ್ದು ಇಷ್ಟ, ಏನು ಅನ್ನೋಕ್ಕಾಗಲ್ಲ. ಸೊ ನೋಡಿದ್ರೇ ಗ್ರೇವಿ ಸೂಪರ್ ಆಗಿತ್ತು. ಅಂದರೆ ರೆಸಿಪಿ ಕೂಡ ಸಿಂಪಲ್ ಆಗಿತ್ತು. ಸಿಂಪಲಾಗಿ ಮಾಡಿದ್ರೇ ಈ ಥರ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ. ಈ ಥರ ಅದು ಇದು ಹಾಕಿ ಮಾಡಿದರೆ ಅದು ಅಷ್ಟೊಂದು ಸರಿ ಇರಲ್ಲ. ಹಾಗೆಯೇ ತುಂಬಾ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀವಿ. ಹಾಗೆಯೇ ಮತ್ತು ಲಿವರ್ಸ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು. ಅದು ಅಪ್ಪು ಹಾಗೆ ಅವ್ರ ಅಜ್ಜ, ಅಂದರೆ ನನ್ನ ತಂದೆಯವರು, ನಮ್ಮಪ್ಪ ಅವರು ಕ್ಲೀನ್ ಮಾಡಿ ನಮಗೆ ಕೊಟ್ಟರು. ನನಗೆ ಇದರಲ್ಲಿ ಸ್ಪೆಷಲ್ ನನಗೆ ಆ ಥರ ಅದು ಲಿವರ್ದು ಅದು ಉಜ್ರಿ ಅಂತಾರಲ್ಲ, ಅದು ನನಗೆ ತಿನ್ನೋಕೆ ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಸೈಡಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಸೇರಿ ಮಾಡಿ ಒಂಥರ ಖುಷಿ ಆಯಿತು. ಹಾಗೆಯೇ ನೆಕ್ಸ್ಟ್ ಲಾಸ್ಟ್ ಡೇ ನಾವು ಸೆಕೆಂಡ್ ಲಾಸ್ಟ್ ಡೇ, ಈ ಪೂಜೆದ ಹಿಂದಿನ ದಿವಸ ನಾವು ಹೋಳಿಗೆ ಮಾಡಿದ್ದೀವಿ. ಅಯ್ಯೋ ಎಷ್ಟು ಹೋಳಿಗೆ! ಫಸ್ಟ್ ಟೈಮ್ ನಾವು ಫಸ್ಟ್ ಇಯರ್ ಮಾಡಿದ್ದೀವಿ ನಾವು ಎಷ್ಟು ವರ್ಷದಲ್ಲಿ. ಒಟ್ಟು ಎಷ್ಟು ಹೋಳಿಗೆ ಮಾಡಿದ್ದೀವಿ ಅಂದರೆ ನನಗೆ ಹಾಗೆ ಅಮ್ಮಗೂ ಸಾಕಾಗಿತ್ತು. ಬಿಕಾಸ್ ಅಮ್ಮ ಕೂಡ ಆ ದಿವಸ ಉಪವಾಸ ಇದ್ರು. ಅಂದರೆ ಎಲ್ಲ ರೆಡಿ ಮಾಡಿ ಅತ್ತಿಗೆ ಹಾಗೆ ಅಣ್ಣ ರೆಡಿ ಮಾಡಿಕೊಟ್ರು. ಲಾಸ್ಟಲ್ಲಿ ನಾನು ಲಟ್ಟಿಸ್ಕೊಟ್ಟೆ, ಹಾಗೆ ಅಮ್ಮ ಅಂದರೆ ಹೋಳಿಗೆ ಸುಟ್ಟಿದ್ರು. ಸೊ ಹೀಗಾಗಿ ಎಲ್ಲ ಮಾಡ್ತೀವಿ ಸೇರಿ. ಹಾಗಂತೇನಿಲ್ಲ, ಎಲ್ಲರೂ ಮಾಡಿದ್ರೇ ಕೆಲಸ ಆಗುತ್ತೆ ಮನೆಯಲ್ಲಿ. ಆದರೆ ನಾವು ನಮ್ಮ ಕೆಲಸ ತೋರಿಸ್ಕೊಡಲ್ಲ ಯಾರಿಗೂ. ಯಾಕಂದರೆ ತೋರಿಸ್ಕೊಡುವ ಇಂಟೆನ್ಷನ್ ನನಗೆ ಯಾವಾಗೂ ಇರಲ್ಲ. ನಾನು ಏನು ಮಾಡಬೇಕು ಅವಾಗ ಮಾಡಿರ್ತೀನಿ. ಬಟ್ ಇವ್ರು ನೋಡಬೇಕು, ಅವ್ರು ನೋಡಬೇಕು ಅನ್ನೋದು ನಂದು ಯಾವಾಗೂ ಇಂಟೆನ್ಷನ್ ಇರಲ್ಲ. ಹಾಗಾಗಿ ನಾನು ಕೆಲಸ ಮಾಡಿ ಪಟ ಕೆಲಸ ಮಾಡಿ ಮುಗೋದೇ ನಂದು ಒಂದು ಇಂಟೆನ್ಷನ್ ಆಗಿರುತ್ತೆ. ಬಟ್ ಕೆಲವೊಬ್ರು ಇರ್ತಾರೆ ತೋರ್ಸೋಕ್ಕೆ, ಹೇಳೋದಕ್ಕೆ ಅಂತ ಮಾಡ್ತಾರೆ. ಬಟ್ ಇರಲಿ. ಇವಾಗ ನೆಕ್ಸ್ಟು ನನ್ನ ಮಗ, ಹಾಗೆ ಇವನು ಕೂಡ ನನ್ನ ಮಗ, ಅಂದರೆ ನನ್ನ ಅಕ್ಕನ ಮಗ. ಸೊ ಎಗ್ ಆರಾಮಾಗಿ ಆಡ್ತಾಯಿದ್ದಾರೆ. ಅವರಿಬ್ಬರು ಕಂಪನಿ ತುಂಬ ಎಂಜಾಯ್ ಮಾಡ್ತಾರೆ. ಒಬ್ರದ್ದು ಕಂಪನಿ. ಅವ್ನು ಬಂದರೆ ಸಾಕು, ನನ್ನ ಮಗನ ಹತ್ರನೇ ಬಂದುಬಿಡ್ತಾನೆ. ಸೊ ಫುಲ್ ಎಂಜಾಯ್ ಮಾಡಿ ಆಡ್ತಾಯಿದ್ದಾರೆ. ಇದು ಬಂದುಬಿಟ್ಟು ಒಂದು 8 ಡೇಸ್ ಆಫ್ಟರ್ ಏನಾಯ್ತು ಅಂದರೆ, ತಮ್ಮ ಎಲ್ಲ ಪೂಜೆ ಆಯಿತಾ, ಎಲ್ಲ ಹೋಗಿ ಅವನು ತಂದ ಕೆಲಸಕ್ಕೆ ಹೋಗ್ಬಿಟ್ಟಿದ್ದ, ತನ್ನ ಪರ್ಸನಲ್ ಕೆಲಸಕ್ಕೆ. ಸೊ ಅಲ್ಲಿ ಅವನಿಗೆ ಅಂದರೆ ಅಮ್ಮ ಬರ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ದೇವ್ರದ್ದು ಗುಳ್ಳಿ. ಸೊ ಆ ಥರ ಅಮ್ಮ ಬಂದಿದ್ರು ಅವನಿಗೆ. ಸೊ ಹೀಗಾಗಿ ಇವರು ನಮ್ಮದು ಹಿರಿಯ ಮನೆ ಆದ ಊರಿನವರು, ಅಜ್ಜ ಮನೆ ಪಕ್ಕದವರು. ಸೊ ಅವರು ಏನೇನೋ ಅಲ್ಲಿ ಅವ್ರದ್ದು ಅಂದರೆ ಒಂದು ಸಂಪ್ರದಾಯ ಏನೋ ಮಾಡಬೇಕು ಆ ಟೈಮಲ್ಲಿ, ಪೂಜೆ ಟೈಮಲ್ಲಿ ಅಂತ ಒಂದು ರಿಚುವಲ್ ಇರುತ್ತಲ್ಲ ಮನೆಯಲ್ಲಿ. ಸೊ ಅಮ್ಮ ಇವರಿಗೆ ಹೇಳಿದರು. ಸೊ ಇವ್ರು ಬಂದು ಎಲ್ಲ ಅಲ್ಲೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ನೆಕ್ಸ್ಟು ಅಮ್ಮ ಹೋಗಿ 5 ಮುತ್ತೈದೆ ಹೆಣ್ಮಕ್ಳಿಗೆ ಕೂಡ ಕರ್ಕೊಂಡು ಬಂದರು. ಸೊ 5 ಅಂದರೆ ನಾನು, ನಮ್ಮಮ್ಮ ಮತ್ತು ಇನ್ನೂ 3 ಜನ ಅಂತ. ಸೊ ಅಲ್ಲಿ ನಮ್ಮ ದೊಡ್ಡಮ್ಮ, ಹಾಗೆ ಇವರು ನಮ್ಮ ಅಕ್ಕ ಆಗಬೇಕು, ಅಂದರೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆದು ಸೊಸೆ ಆಗಬೇಕು. ಸೊ ಅವರು ಬಂದಿದ್ದು ಆಲ್ರೆಡಿ ಇವಾಗ ಇವ್ರಿಗೆ ನೋಡಿದ್ರಿ ಮದುವೆ ವ್ಲಾಗಲ್ಲಿ. ಸೊ ಈ ಥರ ಎಲ್ರಿಗೂ ಬಂದು ಎಲ್ಲ ಮಾಡ್ತಾಯಿದ್ದೀವಿ. ಬಿಕಾಸ್ ಮನೆಯಲ್ಲಿ ಏನೋ ಸಮಸ್ಯೆ ಇದ್ದರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಮಿಸ್ಟೇಕ್ ಆಗಿದೆ ಉಂಟು ಅಂದರೆ ನಿಜ. ಯಾಕಂದರೆ ಕೆಲವೊಂದು ಮಿಸ್ಟೇಕ್ ಅಮ್ಮಯಿಂದ. ಸೊ ನೆಕ್ಸ್ಟ್ ಇವಾಗೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು. ಇವಾಗ ಅಂದರೆ ದೇವರಿಗೆ ಎಡಿ ಅಂತಾರೆ, ಅದೆಲ್ಲ ಅವೆಲ್ಲ ಅವರು ನೋಡ್ಕೊತಾ ಇದ್ದಾರೆ, ಅಜ್ಜ ಅವರು. ಹಾಗೆ ಈ ಕಡೆ ನಾವು ಇವಾಗ ಸ್ನಾನ ಮಾಡಿಸ್ಬೇಕು, ನೀರು ಅಂದರೆ ಹಾಕಬೇಕು ಅಂತ ಅಂತಾರಲ್ಲ. ಸೊ ಹೀಗಾಗಿ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದಾರೆ, ಅದು ಬಟ್ಟೆ
ತೆಗೆದುಕೊಂಡು ಬಾ ಅಂತ. ಸೊ ಇವಾಗ ನೋಡಿ ಎಲ್ಲರೂ ಸೇರಿ 2 ಚೊಂಬು ನೀರು ಹಾಕ್ತಾರೆ. ಲಾಸ್ಟಲ್ಲಿ ನೋಡ್ಬೋದು ಅಪ್ಪು ಕೂಡ ಅಳ್ತಾ ಇದ್ದಾನೆ, ಬಿಕಾಸ್ ಅವನಿಗೆ ನೀರು ಅಂದರೆ ತುಂಬ ಇಷ್ಟ. ಅವನು ಈ ಥರ ನಾನು ಹೋಗ್ತೀನಿ ಅಂತ ತುಂಬ ಹಠ ಮಾಡ್ತಾ ಇದ್ದ. ಸೊ ಈ ಥರ ಎಲ್ಲರೂ ಸೇರಿ ನಮ್ಮದ್ರಲ್ಲಿ ಹಿಂಗೆ ಮಾಡ್ತಾರೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಈ ಥರ ಆದರೆ ಬೇವಿನ ನೀರು ಮತ್ತು ಗೊತ್ತಿಲ್ಲ ಫ್ರೆಂಡ್ಸ್, ಏನೇನೋ ಹಾಕ್ತಾರೆ ಅಲ್ಲಿ ನೀರಲ್ಲಿ. ಬೇವಿನ ಎಲೆ ಈ ಥರ ಏನೋ ಹಾಕಿ ಅರಿಶಿನ ಮತ್ತು ಕುಂಕುಮ ಅವೆಲ್ಲ ಹಾಕಿ ಆ ನೀರಿಂದ ಸ್ವಲ್ಪ ಬಿಸಿ ಇರುತ್ತೆ ನೀರು, ವಾಮ್ ಥರ, ಆ ನೀರಿಂದ ಸ್ನಾನ ಮಾಡಿಸ್ತಾರೆ. ಆಮೇಲೆ ಅದೆಲ್ಲ ಅಮ್ಮ ಹೋಗಿಬಿಡ್ತಾರೆ ಅಂತ ಒಂದು ಭರವಸೆ. ಹಾಗೆಯೇ ಹಾಗೆ ಆಗುತ್ತೆ ಕೂಡ. ಸೊ ಈ ಥರ ಎಲ್ಲ ಅವನಿಗೆ ಸ್ನಾನ ಮುಗಿಸಿದ ಮೇಲೆ ಇವಾಗ ಎಲ್ಲರೂ ಒಂಥರ ಅವ್ರನ್ನ ಅಂದರೆ ಒಂಥರ ದೇವರು ಅಂತ ನಂಬಿಕೊಂಡು ಎಲ್ಲರೂ ಅವನಿಗೆ ಕಾಲು ಮುಗಿತಾರೆ. ಸೊ ನೋಡ್ಬೋದು 1 by 1 ಎಲ್ಲರೂ, ಅಮ್ಮ ಆಗಲಿ, ದೊಡ್ಡಮ್ಮ ಆಗಲಿ, ಅಜ್ಜಿ ಆಗಲಿ, ಹಾಗೆ ಅಕ್ಕ ಆಗಲಿ, ಈ ಥರ ಎಲ್ಲರೂ ಕಾಲು ಮುಗಿತಾರೆ. ಇವಾಗ ನಾನು ಕೂಡ ಅಪ್ಪು ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಅನಿಸುತ್ತೆ, ಅದನ್ನು ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಲು ಮುಗಿತಾನೆ ನನ್ನ ಮಗ. ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ಡೇ ಬೈ ಡೇ. ಮೊನ್ನೆ ತಾನೇ ಈ ಥರ ಚಿಕ್ಕವನಿದ್ದ ಫುಲ್ಲು, ಇವಾಗೆಲ್ಲ ಕಾಲು ಮುಗಿಯುವ ಮಟ್ಟಿಗೆ ದೊಡ್ಡವನಾಗಿದ್ದಾನೆ. ಸೊ ಈ ಥರ ಎಲ್ಲ ಪೂಜೆ ಮುಗಿಸಿದ್ದೀವಿ. ಲಾಸ್ಟಲ್ಲಿ ಈ ಥರ ವಿತ್ ವೀಡಿಯೋ ಅಮ್ಮನ ಮನೆ ಜಾತ್ರೆ. ಸೊ ನನಗಂದ್ರೂ ಎಲ್ಲ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನಾನು ಬೆಂಗಳೂರಿಗೆ ಬಂತೆ. ಸೊ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.